ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವೆಲ್ಲರೂ ಧ್ಯಾನಿಸುವಂಥ ದೇವರ ವಾಕ್ಯ ಸಂದೇಶ, ನಮಗೆ ಏನೂ ಇಲ್ಲ ಅಂತ ಹೇಳ್ತಿರುವಂಥ ಪ್ರತಿಯೊಬ್ಬರಿಗೆ ಕರ್ತನ ಈ ದಿನ ಹೇರಳವಾದ ಆಶೀರ್ವಾದವನ್ನು ಅನುಗ್ರಹಿಸ್ತಾ ಇದ್ದಾರೆ. ಅದು ಹೇಗೆ ನಾವು ನೋಡೋಣ ಪ್ರಿಯರೇ. ಕೀರ್ತನೆ 34:10 ವಾಕ್ಯದಲ್ಲಿ ನಾವು ನೋಡ್ತೇವೆ, ಒಂದು ವೇಳೆ ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವು, ನೀವು ಯೆಹೋವನ ಸನ್ನಿಧಿಯಲ್ಲಿ ಬಂದು ಪ್ರಾರ್ಥಿಸುವಾಗ ನಾನು ಯಾವ ಮೇಲಿಗೂ ನಿಮಗೆ ಕೊರತೆ ಇಲ್ಲದಂತೆ ಸಮೃದ್ಧಿಯಾಗಿ ಇಡೋ ದೇವರು. ಪ್ರಿಯರೇ, ಅನೇಕರು ಆಲಯಕ್ಕೆ ಬಂದು ಪ್ರಾರ್ಥಿಸಲು ತುಂಬ ಚಿಂತೆ ಮಾಡುತ್ತೀರಿ. ಯಾಕೆ ಅಂದರೆ ನಮಗೆ ಮನೆಯಲ್ಲೇ ಮೊಬೈಲಲ್ಲಿ ನಾವು ಲೈವಲ್ಲಿ ಹೋಗುವಂಥ ಪ್ರೋಗ್ರಾಮ್ಗಳಲ್ಲಿ, ಆಮೇಲೆ ಹಾಗೆ ಶೇರ್ ಮಾಡಿಕೊಂಡು ಪ್ರತಿ ಭಾನುವಾರ ಲೈವಲ್ಲಿ ಹೋಗ್ತೀರಿ. ಆ ಒಂದು ಲೈವನ್ನೇ ನೋಡಿಕೊಂಡು ಪ್ರಾರ್ಥನೆ ಮಾಡಿಬಿಟ್ಬಿಡ್ತೀವಿ. ಆದರೆ ನಾವು ಆಲಯಕ್ಕೆ ಯಾಕೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ಈ ವಾಕ್ಯದ ಸ್ಪಷ್ಟವಾಗಿ ದೇವರು ಹೇಳ್ತಾರೆ. ಒಂದು ವೇಳೆ ಪ್ರಾಯದ ಸಿಂಹ ಹೊಟ್ಟೆಗಿಲ್ಲದೆ ಅದು ಹಸಿದಾವು, ಆದರೆ ನನ್ನ ಸನ್ನಿಧಾನದಲ್ಲಿ ನೀವು ಬೇಡಿಕೊಳ್ಳುವಾಗ ಯಾವ ಮೇಲಿಗೂ ನಾನು ಕಡಿಮೆಯಾಗಿಡಲ್ಲ. ಆಗ ದೇವರ ಆಲಯ ಎಂಬುದಾಗಿ ಕರ್ತನು ನಮಗೆ ಕೊಟ್ಟಿರುವಾಗ ಸಂತೋಷವಾಗಿ ಆಲಯಕ್ಕೆ ಹೋಗ್ರಿ. ಆಲಯಕ್ಕೆ ಹೋಗಿ ಕರ್ತನನ್ನು ಆರಾಧಿಸಿ, ನಿಮ್ಮ ಮನಸ್ಸು ತೃಪ್ತಿಯಾಗೋ ಹಾಗೆ ಸಂತೋಷದಿಂದ ಹೃದಯ ಅಂತರಾಳದಿಂದ ನಿಮ್ಮ ಬೇಡಿಕೆ ಏನೆಲ್ಲ ಹೊತ್ತು ತಗೊಂಡು ಹೋಗ್ತಿರೋ ಅದೆಲ್ಲ ದೇವರ ಪಾದದಲ್ಲಿ ಒಯ್ಯಿರಿ. ಅಲ್ಲಿ ಆಶೀರ್ವಾದ, ಸಕಲ ಆಶೀರ್ವಾದ ನಮಗುಂಟಾಗುತ್ತದೆ ಎಂಬುದಾಗಿ ಕರ್ತನಿ ವಾಕ್ಯದ. ಒಂದು ವೇಳೆ ನಾನು ಪ್ರಾಯದ ಸಿಂಹ ಹೊಟ್ಟೆಗಿಲ್ಲದದು ಅಡವಿಯಲ್ಲಿ ಅದು ಹಸಿದಾರು, ಆದರೆ ನನ್ನ ಮಕ್ಕಳು, ನೀವು ನನ್ನ ಆಲಯದಲ್ಲಿ ನನಗಾಗಿ ಪ್ರತ್ಯೇಕಿಸಿದ ಸ್ಥಳ, ಅದು ನನಗೋಸ್ಕರ ಪ್ರತ್ಯೇಕಿಸಿದ ಜಾಗ ಅಂತ ದೇವರು ಹೇಳ್ತಾರೆ. ಆ ದೇವರಿಗಾಗಿ ಪ್ರತ್ಯೇಕ ಮಾಡಿರುವಂಥ ಸ್ಥಳ ಆಲಯ. ಅಲ್ಲಿ ಹೋಗಿ ನೀವು ಕಣ್ಣೀರಿಟ್ಟು ಪ್ರಾರ್ಥಿಸುವಾಗ ದೇವರು ತಪ್ಪದೆ ಪ್ರಿಯರೇ ಕ್ಷಣ ಮಾತ್ರದಲ್ಲಿ ಅದ್ಭುತ ಮಾಡ್ತಾರೆ. ನೋಡಿ, 12 ಹೋಗಿ ಇಷ್ಟು ವರ್ಷದಿಂದ ಮಕ್ಕಳಿಲ್ಲ, ಆದರೆ ಆ ದಿನ ಹೋಗಿ ಅವಳೇನು ಮಾಡಿದ್ಲು, ಆಲಯದಲ್ಲಿ ತನ್ನ ಕಣ್ಣೀರನ್ನು ಒಯ್ದಳು, ದೇವರ ಹತ್ರ ಒಪ್ಪಿಸಿ ಬಂದಳು. ಅದೇ ಸಮಯದಲ್ಲಿ ತಕ್ಕಂತೆ ದೇವರು ಅವಳ ಗರ್ಭವನ್ನು ಆಶೀರ್ವಾದ ಮಾಡಿದರು. ಆ ಯೆಹೋವನ ಸನ್ನಿಧಿ ಅಷ್ಟು ಅಮೂಲ್ಯವಾದದ್ದು. ಅಲ್ಲಿ ಯಾರೇ ಒಬ್ಬರು ಸೇವಕರು, ಆ ಸೇವಕರು ಸರಿ ಇಲ್ಲ, ಈ ಸೇವಕರು ಸರಿ ಇಲ್ಲ, ಆ ಸನ್ನಿಧಾನ ನಾವು ಪ್ರೀತಿ ಮಾಡಬೇಕು. ಆ ಸನ್ನಿಧಾನ ದೇವರಿಗಾಗೇ ಅಂತ ನಾವು ಪ್ರತ್ಯೇಕ ಮಾಡಿರುವಂಥದ್ದು. ಯಾರನ್ನು ನೋಡಿ ನಾವು ಅಲ್ಲಿ ಹೋಗುವಂಥದ್ದಲ್ಲ ಪ್ರಿಯರೇ. ಅವರು ಸರಿ ಇದ್ದಾರಾ, ಈ ಸೇವಕರು ಸರಿ ಇದ್ದಾರಾ, ಇಲ್ಲ. ನಾವು ನಮ್ಮ ಹೃದಯದಲ್ಲಿರುವಂಥ ಎಲ್ಲ ನೋವು ಭಾರವನ್ನು ಹೊತ್ತು ಆ ಸ್ಥಳಕ್ಕೆ ನಾವು ಹೋಗುವಾಗ ದೇವರು ನಮ್ಮ ಹೃದಯ ನೋಡ್ತಾರೆ, ನಮ್ಮ ಹೃದಯದಲ್ಲಿ ನಡೆಯೋದನ್ನು ನೋಡ್ತಾರೆ. ಅಂತರೇಂದ್ರೇನ ಪರೀಕ್ಷೆ ಮಾಡಿ ಹೊರಗೆ ತೆಗೆಯೋ ದೇವರು ನಮ್ಮ ದೇವರು. ಆತ ಜೀವಿಸ್ತಾ ಇದ್ದಾರಲ್ವ, ಆತ ನಮ್ಮನ್ನು ನೋಡ್ತಾರಲ್ವ. ಆತನ ಕಣ್ಗಳು ಸದಾಕಾಲ ಆಲಯದ ಮೇಲೇ ಇರುತ್ತೆ. ನನ್ನ ಮಕ್ಕಳು ಅಲ್ಲಿ ಏನು ಕೇಳ್ತಾರೋ ಅಂತ ಕರ್ತನು ಆಲ್ರೆಡಿ ನಮಗೋಸ್ಕರ ಕೊಡುವುದಕ್ಕೆ ಆತ ಸಿದ್ಧ ಆಗಿರ್ತಾರೆ. ಆ ಪ್ರತ್ಯೇಕವುಳ್ಳ ಜಾಗನೇ ದೇವರ ಆಲಯ. ಆ ಆಲಯದಲ್ಲಿ ಕರ್ತನನ್ನು ಘನಪಡಿಸಿ ಅಲ್ಲಿ ಬೇಡಿಕೊಳ್ಳ್ರಿ. ಅಲ್ಲಿ ಬೇಡಿಕೊಳ್ಳೋ ಪ್ರತಿಯೊಂದು ಬೇಡಿಕೆನ ಪರಿಶುದ್ಧವಾದ ತಂದೆಯ ಲೋಕಕ್ಕೆ ಪವಿತ್ರಾತ್ಮನ ಕೊಂಡು ಹೋಯ್ತಾರೆ. ಅಲ್ಲಿಂದ ವೇಗವಾಗಿ ನಮಗೆ ಸದುತ್ತರ ಬರುತ್ತೆ ಪ್ರಿಯರೇ, ಆಶೀರ್ವಾದ. ಹಾಗೆಯೇ ನಾವು ನೋಡ್ತೇವೆ ಕೀರ್ತನೆ 84:11 ವಾಕ್ಯ, ಯೆಹೋವ ದೇವರು ಸೂರ್ಯನು ಗುರಾಣಿಯೂ ಆಗಿದ್ದಾನಲ್ಲ, ಯೆಹೋವನು ಕೃಪೆಯನ್ನು ಘನವನ್ನು ಅನುಗ್ರಹಿಸುವನು. ಆತನು ಸದ್ಭಕ್ತರಿಗೆ ಯಾವ ಶುಭವನ್ನು ದಯಪಾಲಿಸದೇ ಇದ್ದಾನೋ. ಹಾಗಾದರೆ ದೇವರು, ನಮ್ಮ ದೇವರು ಸೂರ್ಯನು ಗುರಾಣಿಯಾಗಿದ್ದಾರೆ ಪ್ರಿಯರೇ. ಆತ ಸದ್ಭಕ್ತರಿಗೆ, ಅವರನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಭಕ್ತರಿಗೆ ಯಾವ ಶುಭವನ್ನು ಕೊಡದೇ ಇರ್ತಾರೆ. ಎಲ್ಲ ಶುಭಗಳು, ಕೃಪೆ ನಮ್ಮ ಮೇಲೆ ಸುರಿಸುವಂಥ ಆ ಕರುಣೆ ಆ ಸ್ಥಳದಲ್ಲಿದೆ. ಆತನನ್ನು ಸದಾಕಾಲ ಭಕ್ತಿಯಿಂದ ನಡೆಯುವಂಥ ಜಾಗ ಅದು. ಅದನ್ನು ನೋಡಿದ ತಂದೆ ಹೇರಳವಾದ ಆಶೀರ್ವಾದ ಸುರಿಸ್ತಾರೆ. ಅಪರಿಮಿತವಾದ ಆಶೀರ್ವಾದ, ತುಂಬಿ ತುಳುಕುವಂಥ ಆಶೀರ್ವಾದ ನಿಮಗೆ ಈ ದಿನ ಅನುಗ್ರಹಿಸ್ತಾರೆ. ಆಲಯಕ್ಕೆ ತಪ್ಪದೇ ಹೋಗ್ರಿ. ಆಲಯಕ್ಕೆ ಹೋಗಿ, ಕರ್ತನೇ ನಿನ್ನ ಪಾದದಲ್ಲಿ ಎಲ್ಲವನ್ನ ಕಣ್ಣೀರನ್ನು ಒಯ್ದು ನನ್ನ ಚಿಂತೆ ಎಲ್ಲ, ದುಃಖ ಎಲ್ಲ, ವೇದನೆ ಎಲ್ಲ ನಿನ್ನಲ್ಲಿ ಹೇಳ್ತಾ ಇದ್ದೇನಪ್ಪ, ಆತನಿಗೆ ಹೇಳಿಬಿಡ್ರಿ. ದೇವರು ನಿಮ್ಮನ್ನು ಅಪರಿಮಿತವಾದ ಆಶೀರ್ವಾದದಿಂದ ಅಲ್ಲಿ ತುಂಬುತ್ತಾರೆ. ತುಂಬಿ ತುಳುಕೋ ಆಶೀರ್ವಾದ. ಕರ್ತನೇ ಇರ್ತಾರೆ, ಶುಭವೂ ಕೃಪೆಯು ನಿಮ್ಮನ್ನು ಹಿಂಬಾಲಿಸುತ್ತೆ. ಆ ಅಮೂಲ್ಯವಾದ ಜಾಗ
ದೇವರ ಆಲಯ. ಆಲಯ ಪ್ರಿಯರೇ, ಇಲ್ಲಿ ಕರ್ತನೆ ಹೇಳ್ತಾರೆ ಕೀರ್ತನೆ 118:26, ಯೆಹೋವನ ಹೆಸರಿನಲ್ಲಿ ಒಳಗೆ ಬರುವವನಿಗೆ ಆಶೀರ್ವಾದ. ಯೆಹೋವನ ಮಂದಿರದಲ್ಲಿರುವ ನಾವು ನಿಮ್ಮನ್ನು ಆಶೀರ್ವದಿಸ್ತೇವೆ. ದೇವರ ಆಲಯದಲ್ಲಿ ಹೋಗುವಾಗ ಅಲ್ಲಿ ದೇವರಿದ್ದಾನೆ. ಬಹಳ ನಮ್ರತೆಯಿಂದ ತಲೆಬಾಗಿ ಕರ್ತನಿಗೆ ನಮಸ್ಕರಿಸಿ ಆತನ ಆಲಯಕ್ಕೆ ನಾವು ಹೋಗುವಾಗ ಆತನ ಹೆಸರಿನಲ್ಲಿ ಒಳಗೆ ಬರುವವನ ಮೇಲೆ ಆಶೀರ್ವಾದ. ದೇವರ ಹೆಸರಿನಲ್ಲಿ ನಾವು ಒಳಗೆ ಬರ್ತೀವಲ್ಲ, ತುಂಬ ಅಪರಿಮಿತವಾದ ಆಶೀರ್ವಾದ, ತುಂಬಿ ತುಡುಕುವಂಥ ಆಶೀರ್ವಾದ ಕರ್ತನ ಅನುಗ್ರಹಿಸ್ತಾರೆ. ಇವತ್ತು ಆ ಆಶೀರ್ವಾದ ನಿಮಗೆ ಬೇಕಂದರೆ ದೇವರ ಆಲಯಕ್ಕೆ ನನ್ನ ಹೆಸರಿನಲ್ಲಿ, ಕರ್ತನ ಹೆಸರಿನಲ್ಲಿ ಒಳಗೆ ಬರುವವನ ಮೇಲೆ ಆಶೀರ್ವಾದ, ಕರ್ತನ ಆಶೀರ್ವಾದ ತುಂಬಿ ಹೊರಸೂಸುವಂಥ ಆಶೀರ್ವಾದ ಕೊಡೋ ಸ್ಥಳನೇ ದೇವರ ಆಲಯ. ಆಲಯ ಹುಡುಕಿ ಹುಡುಕಿ ಹೋಗ್ರಿ. ಸಬ್ಬತ್ ದಿನ ಯಾವುದೇ ಕೆಲಸ ಕಾರ್ಯ ಇದ್ದರೂ ಆ ಕೆಲಸ ಕಾರ್ಯವನ್ನೆಲ್ಲವನ್ನ ಬದಿಗಿಚ್ಚಿ, ದೇವರೇ ನಿನ್ನ ಆಲಯಕ್ಕೆ ನಾನು ಹೋಗಿ ನಿನ್ನನ್ನು ಕೊಂಡಾಡಬೇಕು ದೇವನೇ. ಹಾಗೆ ಹೇಗೆ ದಾವೀದನಂತೆ, ದಾವೀದ ಹೇಗೆ ಕರ್ತನನ್ನು ಸ್ತುತಿಸಿ ಕೊಂಡಾಡ್ತಾ ಹಾಡ್ತಾ ಕುಣಿತಾ ದೇವರ ಆಲಯಕ್ಕೆ ಹೋದ. ಮುಂಜಾವಿನಲ್ಲಿ ಓಡೋಡಿ ಹೋಗ್ತಾ ಇದ್ದ. ಯಾವಾಗ ದೇವರ ಆಲಯದ ಬಾಗಿಲು ತೆರಿತಾರೋ ಕಾಯ್ತಾ ಇರ್ತಿದ್ದ. ಆ ಒಂದು ಕರುಣೆ, ಆ ಒಂದು ಅಮೂಲ್ಯವಾದಂಥ ಸ್ವಭಾವ, ದೈವಿಕ ಸ್ವಭಾವ ಅದು ನಮ್ಮೊಳಗೆ ಇವತ್ತು ಬರಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ದೇವರ ಆಲಯಕ್ಕೆ ಬರುವಾಗಲೇ ಪ್ರಿಯರೇ ಸಕಲ ಆಶೀರ್ವಾದ ಹೊತ್ತುಕೊಂಡು ಹೋಗ್ತೇವೆ. ಯಾರನ್ನು ನೋಡಿ ಯಾವುದನ್ನು ನೋಡಿನೂ ಹೋಗಬೇಡಿ, ಅಲ್ಲಿ ದೇವರು ಇದ್ದಾನೆ. ಆಲಯದಲ್ಲಿ ದೇವರು ಇದ್ದಾರೆ. ಯಾಕೋಬ ಯಾಕೆ ಎಲ್ಲ ಆಶೀರ್ವಾದ ಪಡ್ಕೊಂಡ್ಮೇಲೆ ಯಾಕೋಬ ಓಡೋಡಿ ಬರ್ತಾನೆ. ಎಲ್ಲಿ ಆತನಿಗೆ ಎಲ್ಲಿ ದರ್ಶನ ಕೊಟ್ಟಿದ್ರೋ ಆ ಸ್ಥಳಕ್ಕೆ ಬರ್ತಾನೆ ಯಾಕೋಬ್. ಆ ರಾತ್ರಿ ಎಲ್ಲ ಹೋರಾಟ, ಆ ರಾತ್ರಿ ಎಲ್ಲ ಒಂದು ಪ್ರಾರ್ಥನೆ, ಭಾರವಾದ ಒಂದು ಪ್ರಾರ್ಥನೆ. ದೇವರಿಗೂ ಅವನಿಗೂ ಎಲ್ಲಿ ಅದು ಪ್ರಾರ್ಥನೆ ನಡೆದಿದ್ದು, ಯಾವ ಸ್ಥಳ ನಾವು ನೋಡ್ತೇವೆ. ಎಲ್ಲಿ ಅವನು ಆತನು ಒಬ್ಬೊಂಟಿಗನಾಗಿ ಮಲಗಿದ್ನೋ, ಎಲ್ಲಿ ಅವನು ಅನಾಥ ಸ್ಥಿತಿಯಲ್ಲಿದ್ದು ಆ ದಿನ ಅಡವಿಯಲ್ಲಿ ಆ ಕಾಡಲ್ಲಿ ಆ ಒಂದು ತಲೆದಿಂಬನ್ನು ಕಲ್ಲಾಗಿ ಇಟ್ಕೊಂಡು ಅವನು ಮಲಗಿದ್ನೋ, ಅಲ್ಲಿ ಆತನಿಗೆ ದರ್ಶನ ಕೊಟ್ಟಂಥ ಸ್ಥಳ ಇತ್ತಲ್ಲ, ಅದೇ ಸ್ಥಳಕ್ಕೆ ತಿರುಗಿ ಬಂತು. ಆ ಕಲ್ಲನ್ನಿಟ್ಟು ನಾಟಿ ಅದರ ಮೇಲೆ ಎಣ್ಣೆ ಹೊಯ್ದು ಪ್ರತಿಷ್ಠಿಸಿ, ಕರ್ತನೇ ಇದು ನನಗೆ ದರ್ಶನ ಕೊಟ್ಟಂಥ ಸ್ಥಳ, ನೀನು ಅಭಿವೃದ್ಧಿ ಕೊಟ್ಟು ಆಶೀರ್ವಾದ ಮಾಡಿ ನಾನು ಹಿಂತಿರುಗಿ ನಾನು ಬರುವಾಗ ಈ ಜಾಗಕ್ಕೆ ಬಂದು ನಾನು ನಿನ್ನನ್ನು ಆರಾಧಿಸ್ತೇನೆ. ಹೌದು ನನ್ನ ಸ್ನೇಹಿತರೆ, ಆ ಸ್ಥಳದಲ್ಲಿ ಅವನು ಆರಾಧನೆ ಮಾಡೋದಕ್ಕೆ ತಿರುಗಿ ಬರ್ತಾನೆ. ಆಗ ಒಬ್ಬೊಂಟಿಗನಾಗಿರಲ್ಲ, 2 ಪಾಳೆಯಗಳಿಂದ ಅನೇಕವಾದ ಆಸ್ತಿ ಪಾಸ್ತಿಗಳನ್ನು ಹೊತ್ತು ಅನೇಕವಾದಂಥ ಆಶೀರ್ವಾದ ಅವನು ಹೊತ್ತುಕೊಂಡು ಬರ್ತಾನೆ. ಆ ಜಾಗಕ್ಕೆ ಬಂದು ದೇವರನ್ನು ಯಾವ ಸ್ಥಳದಲ್ಲಿ ಅವನಿಗೆ ದರ್ಶನ ಕೊಟ್ಟಿದ್ರೋ, ಯಾವ ಸ್ಥಳದಲ್ಲಿ ಆಕಾಶಕ್ಕೂ ಭೂಮಿಗೂ ನಿಚ್ಚಣೆ ನಿಂತು ದೇವದೂತರು ಸಂಚರಿಸುವ ಆ ಸ್ಥಳ ನೋಡಿದ್ನೋ, ಆ ಸ್ಥಳದಲ್ಲಿ ಬಂದು ಕರ್ತನನ್ನು ಆರಾಧಿಸ್ತಾನೆ ರಾತ್ರಿ ಎಲ್ಲ. ಅದಾಗಲೇ ಯಾಕೋಬನನ್ನು ಇಸ್ರಾಯೇಲ್ ಆ ರಾಜಕುಮಾರ ಎಂಬ ಹೆಸರು ಪಡೆದು ಅಲ್ಲಿಂದ ಆಶೀರ್ವಾದ ನಿಧಿಯಾಗಿ ಮಾರ್ಪಡ್ತಾನೆ. ಇಂದು ನನ್ನ ಸ್ನೇಹಿತರೆ, ದೇವರು ಇರೋ ಸ್ಥಳ ಅದು, ದೇವರು ಇರೋ ಸ್ಥಳ. ಆಲಯದ ಒಳಗೆ ನಾವು ಹೋಗುವಾಗ ದೇವರು ಇಲ್ಲಿ ಇದ್ದಾನೆ. ಭಕ್ತಿಪೂರ್ಣವಾಗಿ ನೀವು ಒಳಗೆ ಹೋಗಿ ನಮ್ರತೆಯಿಂದ ಕರ್ತನಿಗೆ ಅಡ್ಡ ಬಿದ್ದು, ತಂದೆಯೇ ನನ್ನನ್ನು ಆಶೀರ್ವದಿಸು ಅಪ್ಪ, ನೀನು ನನ್ನನ್ನು ಆಶೀರ್ವಾದ ಮಾಡದ ಹೊರತು ನಾನು ನಿನ್ನನ್ನು ಬಿಡುವುದೇ ಇಲ್ಲ ಕರ್ತನೇ ಅಂತ ಆಲಯದ ಮೇಲೆ ಅನುರಾಗದಿಂದ ಹೋಗ್ರಿ. ನಾನು ಮುಂಜಾನೆ ಎದ್ದು ಪ್ರತಿದಿನ ನನ್ನ ಆಲಯದಲ್ಲಿ ಹೋಗಿ ಪ್ರೇಯರ್ ಮಾಡಲಿಲ್ಲ ಅಂದರೆ ನಂಗೆ ಆಗೋದೇ ಇಲ್ಲ. ಪ್ರತಿದಿನ ನಮ್ಮ ಪ್ರತ್ಯೇಕವಾದ ಒಂದು ಕೊಠಡಿ ಇದೆ, ಕರ್ತ ನಮ್ಮನ್ನು ಅಭಿಷೇಕ ಕೊಟ್ಟಂಥ ಸ್ಥಳ. ಆ ಒಂದು ಪ್ರತ್ಯೇಕ ಮಾಡಿಟ್ಟಂತಹ ಕೊಠಡಿಲಿ ನಾವು ಮುಂಜಾನೆ ಹೋಗಿ ಒಂದು ಪ್ರಾರ್ಥನೆ ಮಾಡ್ತೇನೆ. ಆ ಪ್ರಾರ್ಥನೆ ಮಾಡಿ ದೇವರ ವಾಕ್ಯ ಧ್ಯಾನಿಸ್ತೇನೆ. ಅವೆಲ್ಲ ಆದಮೇಲೆ ನನಗೆ ಮನಸ್ಸು ಎಳೀತಾ ಇರುತ್ತೆ, ನಾನು ದೇವರ ಆಲಯಕ್ಕೆ ಹೋಗಬೇಕು, ಆಲಯದೊಳಗೆ ಹೋಗಿ ಒಂದು ಪ್ರಾರ್ಥನೆ ಮಾಡಬೇಕು. ನಾನು ಆಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತೇನೆ. ನನ್ನ ದೇವರ ಕರಗಳಲ್ಲಿ ಆಲಯದ ಕಾರ್ಯಗಳು ಬರುವಂಥ ಇಲ್ಲಿ ಎಲ್ಲ ನಿನ್ನ ಮಕ್ಕಳ ಆಶೀರ್ವಾದ ಹೊಂದಬೇಕಪ್ಪ. ಅದ್ಭುತ ನೀನು ಮಾಡುವ ಆತನು. ಹಾಗೆ ನನ್ನ ಸೇವೆಯಲ್ಲೂ ನೀನು ನನ್ನ ಜೊತೆಗಾರನಾಗಿರು ಸ್ವಾಮಿ
ಅಂತ ದೇವರಲ್ಲಿ ಪ್ರಾರ್ಥಿಸಿ ಎಲ್ಲೇ ಇದ್ದರೂ ಆದ್ನಿಂದ ಮುಂಜಾನೆ ಪ್ರಾರ್ಥನೆ ಮಾಡಿ ಹೊರಡ್ತೇನೆ. ಸ್ನೇಹಿತರೆ, ದೇವರು ನನಗೆ ಅಪರಿಮಿತವಾದ ಆಶೀರ್ವಾದ ಕೊಟ್ಟು ಅದ್ಭುತ, ನಾನು ಎಲ್ಲಿ ಹೋಗಿ ಪ್ರಾರ್ಥಿಸ್ತೀನೋ ಅಂಥ ಎಲ್ಲ ಸಹೋದರರಿಗೂ, ಅಂಥ ಎಲ್ಲ ವ್ಯಾಧಿಗ್ರಸ್ತರು, ಕಷ್ಟದಲ್ಲಿರೋರಿಗಾಗಿ ಕಣ್ಣೀರಿಟ್ಟು ನಾನು ಎಲ್ಲಿ ಬೇಡಿದ್ದೇನೋ ನನ್ನ ತಂದೆ ಅವರನ್ನು ಮುಟ್ಟಿ ಗುಣ ಮಾಡಿದ್ದಾರೆ. ದೊಡ್ಡ ದೊಡ್ಡ ಸಾಕ್ಷಿ ಹೊತ್ತು ಯೇಸು ಪ್ರಾರ್ಥನಾ ಆಲಯಕ್ಕೆ ಬರ್ತಾರೆ. ನನಗೆ ಎಷ್ಟು ಸಂತೋಷ, ನನಗೇನೂ ಸಂತೋಷ ಇಲ್ಲ. ನನ್ನ ತಂದೆ ಆಲಯ ಇದು. ನನ್ನ ತಂದೆ ಆಲಯದಲ್ಲಿ ಬಂದು ಬೇಡಿಕೊಳ್ಳೋರಿಗೆ ಅದೆಷ್ಟು ಅಪರಿಮಿತವಾದ ಆಶೀರ್ವಾದ ಕರ್ತನು ಮಾಡಿದ್ದಾರಲ್ಲ, ಅದಕ್ಕೆ ತುಂಬ ಸಂತೋಷ ಪಡ್ತೇನೆ. ಅದಕ್ಕೆ ಪ್ರತಿ ತಿಂಗಳು ಒಂದು ದಿನ ನಾವು ಆ ರಾತ್ರಿ ಹಗಲು ಉಪವಾಸ ಇದ್ದು ಆ ಒಂದು ಕೃತಜ್ಞತಾ ಸ್ತುತಿ ಅಂತ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತೀವಿ. ನಾವು ಆಲಯದಲ್ಲಿ ಸಭೆ ಮಕ್ಕಳೆಲ್ಲರೂ ಕೂಡಿ ಬಂದು ಉಪವಾಸವಿದ್ದು, ದೇವರೇ ಈ ತಿಂಗಳಲ್ಲಿ ನೀವು ಮಾಡಿದ ಈ ಅದ್ಭುತಕ್ಕಾಗಿ, ನಮಗೆ ಕೊಟ್ಟ ಸಹಾಯಕ್ಕಾಗಿ, ನನ್ನ ಜೊತೆ ಇದ್ದು ಸೇವೆಯಲ್ಲಿ ಕೂಡ ಅದ್ಭುತ ಮಾಡಿ ನನಗೆ ಸಹಾಯ ಮಾಡಿದ್ದಕ್ಕಾಗಿ ವಂದನೆ ಎಂಬುದಾಗಿ ಆ ರಾತ್ರಿ ಎಲ್ಲ ನಾವು ದೇವರಿಗೆ ಕೃತಜ್ಞತೆ ಹೇಳ್ತೀವಿ. ಹೌದು ನನ್ನ ಸ್ನೇಹಿತರೆ, ಆಲಯ ದೇವರ ಮನೆ. ಯಾಕೋಬ್ ಇಸ್ರಾಯೇಲ್ ಆಗಿದ್ದು ಅದೇ ಬೆತ್ತೇಲಲ್ಲೇ. ದಾವೀದ ರಾಜನಾಗಿ ದೇವರಿಂದ ತುಂಬ ಅಪರಿಮಿತವಾದ ಆಶೀರ್ವಾದ ಪಡೆದು ಆಲಯ ಕಟ್ಟುವಂಥ ಒಂದು ಅಮೂಲ್ಯವಾದ ಜ್ಞಾನವಂತ ಮಗ ಪಡೆದಿದ್ದು, ಸೊಲೊಮೋನನನ್ನು ಪಡೆದಿದ್ದು, ಅದು ದೇವರ ಆಲಯದ ಮೇಲೆ ಅವನಿಟ್ಟ ಅನುರಾಗದಿಂದ. ದಾವೀದ ಅಷ್ಟು ಆಶೀರ್ವಾದ ಪಡೆದಿದ್ದು ಆಲಯದ ಮೇಲಿಟ್ಟ ಪ್ರೀತಿ. ತಂದೆ, ನಾನು ನಿನ್ನ ಆಲಯ ಕಟ್ಟಬೇಕು ಅಂತ ಆಸೆ ಆ ದಾವೀದನಿಗೆ. ಹಾಗೆ ಆಲಯ ಅಭಿಮಾನ ಇರಲಿ, ಆಲಯದ ಮೇಲೆ ಅನುರಾಗ ಇರಲಿ. ಆಲಯ ಎಲ್ಲೇ ಕಟ್ತಾ ಇರಲಿ, ನೀವು ಆ ಆಲಯಕ್ಕಾಗಿ ಪ್ರಾರ್ಥನೆ ಮಾಡಿರಿ. ಆ ಆಲಯ ಹೇಳಬೇಕು, ದೇವರೇ ಆ ಆಲಯದಲ್ಲಿ ಇನ್ನೂ ಅಪರಿಮಿತವಾದ ಆಶೀರ್ವಾದ ಬರಬೇಕು ಕರ್ತನೇ ಎಂಬುದಾಗಿ, ಅಪರಿಮಿತವಾದ ರೀತಿಯ ಆಶೀರ್ವಾದ ಬರಬೇಕು ದೇವರೇ. ಜಗತ್ತಿನಾದ್ಯಂತ ಎಲ್ಲ ಜನ ಬಂದು ಅಲ್ಲಿ ನಿನ್ನ ಪಾದಕ್ಕೆ ಅಡ್ಡ ಬಿಡಬೇಕಪ್ಪ ಅಂತ ಪ್ರಾರ್ಥಿಸಿ. ಯಾಕೆಂದರೆ ದೇವರ ಆಲಯ ಸಾಮಾನ್ಯವಾದ ಸ್ಥಳ ಅಲ್ಲ ಪ್ರಿಯರೇ. ಕರ್ತನು ಬಂದು ಹೋಗೋ ಸ್ಥಳ ಅದು. ಪರಲೋಕದಿಂದ ದೇವದೂತರು ಆ ನಿಚ್ಚಣಿ ಮೇಲೆ ಇಳಿಯುತ್ತಾ ಇದ್ರು, ಹತ್ತುತ್ತಾ ಇದ್ರು. ಯಾಕೋಬನು ಮಲಗಿರೋ ಸ್ಥಳ, ಆ ನೊಂದಂಥ ಸ್ಥಳ. ಆದರೆ ಅದೇ ಸ್ಥಳನ ದೇವರು ಆಲಯವಾಗಿ ಮಾರ್ಪಡಿಸಿದರು. ನಮ್ಮ ಹೃದಯವು ಇವತ್ತು ನಾನು ನೀನು ದೇವರ ಆಲಯವಾಗಿದ್ದೇವೆ. ಅದೇ ದೇವರನ್ನು ನಾವು ಎಲ್ಲರೂ ಒಟ್ಟಾಗಿ ಸೇರಿ ಆರಾಧನೆ ಮಾಡುವುದಕ್ಕೆ ಒಂದು ಸ್ಥಳವನ್ನು ಏರ್ಪಡಿಸ್ಕೊಂಡಿದ್ದೇವೋ ಅಲ್ಲಿ ಹೋಗಿ ಪ್ರತಿ ಭಾನುವಾರ ದೇವರ ಆಲಯದಲ್ಲಿ ನಮ್ಮ ಮನಸಾರ ಪ್ರೀತಿಯಿಂದ ಪ್ರಾರ್ಥನೆ ಮಾಡಬೇಕು. ಮನ ಬಿಚ್ಚಿ ದೇವರ ಹತ್ರ ಮಾತಾಡಬೇಕು ಪ್ರಿಯರೇ. ಆಗ ದೇವರು ಹೇಳ್ತಾರೆ, ಕರ್ತನ ಹೆಸರಿನಲ್ಲಿ ಒಳಗೆ ಬರುವವನ ಮೇಲೆ ಆಶೀರ್ವಾದ. ನನ್ನ ಹೆಸರಿನಲ್ಲಿ ನೀವು ಒಳಗೆ ಬಂದಿದ್ದೀರಾ, ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ. ನನ್ನ ಮಗನು ನನ್ನ ಮಗಳು ನನ್ನನ್ನೇ ನಂಬಿಕೊಂಡು ಬಂದಿದ್ದಾರಲ್ಲ, ನಾನು ಅವರನ್ನು ಆಶೀರ್ವದಿಸ್ತೇನೆ. ನಾನು ಆಶೀರ್ವಾದ ಮಾಡೋ ಜಾಗ ಅದು ಅಂತಾರೆ. ಆ ಸ್ಥಳದ ಮಹಿಮೆ ನಾವೆಲ್ಲರೂ ನೋಡಬೇಕು ಪ್ರಿಯರೇ. ನೀವೆಲ್ಲರೂ ನೋಡಬೇಕಂದ್ರೆ ಪ್ರತಿ ಭಾನುವಾರ ತಪ್ಪದೆ ದೇವರ ಆಲಯಕ್ಕೆ ಹೋಗ್ರಿ, ಹುಡುಕಾಡಿ ಹೋಗ್ರಿ. ಕರ್ತನ ಆಲಯದಲ್ಲಿ ಆಶೀರ್ವಾದ ಹೊಂದ್ಕೊಳ್ರಿ. ನೀವು, ನಿಮ್ಮ ಕುಟುಂಬ. ದೇವ್ರು ಇರ್ತಾರೆ ದಶಾಜ್ಞೆಯಲ್ಲಿ, ಸಬ್ಬತ್ ದಿನ ತಾತ್ಸಾರ ಮಾಡಬೇಡಿ, ಮುಂಚಿನ ದಿನವೇ ಅದನ್ನು ನೆನಪಿಡಿ. ಸಬ್ಬತ್ ದಿನವನ್ನು ದೇವರ ದಿನ ಅಂತ ನೀವು ಪ್ರತ್ಯೇಕ ಮಾಡಿಟ್ಕೊಳ್ರಿ. ಆ ದಿನದಲ್ಲಿ ನೀವು ದೇವರ ಆಲಯಕ್ಕೆ ಹೋಗ್ರಿ. ನಿಮ್ಮ ಮನೆಯಲ್ಲಿ ಒಬ್ಬರೂ ಕೂಡ ಮಿಕ್ಕಬಾರ್ದು. ಆಳು ಕಾಳು ಪ್ರತಿಯೊಬ್ಬರೂ ಕೂಡ ಹೋಗಬೇಕು ಆಲಯಕ್ಕೆ, ಯಾರೂ ಬಿಡಲ್ಪಡಬಾರ್ದು. ನೋಡಿ, ಆ ದಶ ಆಜ್ಞೆಗಳಲ್ಲಿ ಒಂದು ಆಜ್ಞೆ ಅದು, ದೇವರ ಆಲಯಕ್ಕೆ ಬಂದು ಕರ್ತನನ್ನು ಆರಾಧಿಸುವುದು. ಹೌದು ನನ್ನ ಸ್ನೇಹಿತರೆ, ಹಿಂದೆ ತೀರ್ಮಾನ ಮಾಡಿ ಅಲ್ಲಿ ಸಿಗೋ ಆಶೀರ್ವಾದ ಪೂರ್ಣವಾಗಿ ನೀವು ಪಡ್ಕೋಬೇಕು. ನಾವೆಲ್ಲರೂ ಪ್ರಾಯದ ಸಿಂಹ ಹೊಟ್ಟೆಗಿಲ್ಲದೆ ಹಸಿದಾವು, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳೋರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ, ಯಾವ ಮೇಲಿಗೂ ಕಡಿಮೆ ಇಲ್ಲ. ನನ್ನ ಸದ್ಭಕ್ತರು ನನ್ನ ಆಲಯದಲ್ಲಿ ಬಂದು ಮೊರೆ ಇಡುವಾಗ ನಾನು ಅವರ ಪ್ರಾರ್ಥನೆಯನ್ನು ಕೇಳಿ ನಾನು ಸದುತ್ತರ ಕೊಡುವಾತನು. ಇಂದು ನಿಮಗೆ ಆಶೀರ್ವಾದ ಬರೋ ಸ್ಥಳ ಪ್ರಿಯರೇ ಅದು. ಅಲ್ಲಿ ಸಂತೋಷವಾಗಿ ಸಂಭ್ರಮದಿಂದ ಹೋಗಿ ಸಂತೋಷವಾಗಿ
ಹಿಂತಿರುಗಿ ಬರುವಾಗ ಕೊಂಡಾಡ್ತಾ ನೀವು ಬರ್ತೀರಾ. ಅಂಥ ಅಪರಿಮಿತವಾದ ಆಶೀರ್ವಾದ, ಅದ್ಭುತ ಹೊತ್ತುಕೊಂಡು ಬರ್ತೀರಿ. ಆಲಯ ಕರ್ತನ ಆಶೀರ್ವಾದ ತುಂಬಿರುವಂಥ ಸ್ಥಳ ಅದು. ನನ್ನ ಸ್ನೇಹಿತರೆ, ಇಲ್ಲಿ ಕೀರ್ತನೆ 118:26 ದೇವರು ಹೇಳಿದ ಪ್ರಕಾರ, ಯೆಹೋವನ ಹೆಸರಿನಲ್ಲಿ ಒಳಗೆ ಬರುವವನ ಮೇಲೆ ಒಂದು ಆಶೀರ್ವಾದ. ಆಲಯದ ಒಳಗಿರುವಂಥ ಕರ್ತನ ಯಾಜಕರು ನಾವು ನಿಮ್ಮನ್ನು ಶುಭ ಹಾರೈಸ್ತೇವೆ, ನಾವು ನಿಮ್ಮನ್ನು ಆಶೀರ್ವದಿಸ್ತೇವೆ. ಕರ್ತನ ಹೆಸರಿನಲ್ಲಿ ಅಪರಿಮಿತವಾದ ಆಶೀರ್ವಾದ ನಿಮ್ಮ ಮೇಲೆ ಬರೋದನ್ನು ನೀವು ಕಾಣ್ತೀರಾ. ಆಶೀರ್ವದಿಸ್ತೇವೆ. ನನ್ನ ದೇವರು ನನ್ನನ್ನು ಆಶೀರ್ವಾದ ಮಾಡ್ತಾರೆ. ಈ ದಿನ ನನಗೇನು ಇಲ್ವೋ ಪ್ರಭು, ಎಲ್ಲವನ್ನ ನೀವು ಕೊಡ್ತೀರಿ ಸ್ವಾಮಿ ಅಂತ ನಂಬಿಕೆ ಇಟ್ಟು ದೇವರ ಆಲಯಕ್ಕೆ ಹೋಗಿ ಕರ್ತನ ನಿಶ್ಚಯವಾಗಿ ಆಶೀರ್ವದಿಸ್ತಾರೆ. ನಾನು ನನ್ನ ತಾಯಿ ಒಂದು ದಿನವೂ ದೇವರ ಆಲಯವನ್ನು ತಪ್ಪಿಸಿಕೊಂಡೇ ಇಲ್ಲ ಇದುವರೆಗೂ ಪ್ರಿಯರೇ. ಸಬ್ಬತ್ ದಿನ ಬಂದರೆ ನಮಗೇನೋ ಒಂದು ಸಂತೋಷ, ಆ ದಿನ ಸಂಭ್ರಮದ ದಿನ, ನಮಗೆ ಒಂದು ಹಬ್ಬದ ವಾತಾವರಣ. ಈ ದಿನ ನಮ್ಮ ಆಲಯದಲ್ಲಿ ಆ ಒಂದು ದೇವರ ನಂಬಿದ್ದ ಮಕ್ಕಳೆಲ್ಲ ಬರ್ತಾ ಇರ್ತಾರೆ. ನಮಗೊಂದು ಖುಷಿಯ ದಿನ ಆ ದಿನ. ನಾವು ಸಂತೋಷವಾಗಿ ಎಲ್ಲರೂ ಕೂಡ ಊಟೋಪಚಾರ ಮಾಡ್ಕೋತೇವೆ, ನಮಗಿಷ್ಟವಾದದ್ದನ್ನು ಮಾಡಿ ಎಲ್ಲರಿಗೂ ಹಂಚುತ್ತೇವೆ, ತುಂಬ ಸಂತೋಷ ಪಡ್ತೇವೆ. ಪ್ರಾರ್ಥನೆ ಎಲ್ಲ ಮುಗಿದ ಮೇಲೆ ಒಬ್ಬರ ಕಷ್ಟ ಒಬ್ಬರು ಕೇಳಿಕೊಂಡು ಅವರಿಗಾಗಿ ನಾನು ಭಾರದಿಂದ ಪ್ರಾರ್ಥಿಸಿ ಕಳಿಸ್ತೇನೆ. ಆ ಸಂತೋಷ ನನಗೆ ಯಾವ ದಿನವೂ ಕೂಡ ಇರಲ್ಲ, ಅಷ್ಟು ಸಂತೋಷ ಬರುತ್ತೆ ಭಾನುವಾರದ ದಿನ, ಆ ಸಬ್ಬತ್ ದಿನದಲ್ಲಿ. ಅದಕ್ಕೆ ನಾನು ಮುಂಚಿನ ದಿನವೇ ಎಲ್ಲವನ್ನು ಸಿದ್ಧತೆ ಮಾಡ್ಕೊತೇನೆ. ಅಲ್ಲಿ ಬರುವಂಥ ಮಕ್ಕಳಿಗೆ ಹೇಗೆಲ್ಲ ನಾವು ಉಪಚರಿಸಬೇಕು ಅದು ಮುಂಚಿನ ದಿನವೇ ನಾವು ರೆಡಿ ಮಾಡ್ಕೋತೀವಿ. ಅದೇ ಸಬ್ಬತ್ ದಿನ ಬಂದಾಗ ಕರ್ತನೇ ಅವ್ರಿಗೆ ಯಾವ ವಾಕ್ಯದಿಂದ ಮಾತಾಡ್ತೀರ ಸ್ವಾಮಿ, ವಾಕ್ಯವೂ ಕೂಡ ಸಿದ್ಧತೆ ಮಾಡ್ಕೋತೇವೆ. ಎಲ್ಲವನ್ನು ಸಿದ್ಧಪಡಿಸ್ಕೊಂಡು ದೇವರ ಆಲಯಕ್ಕೆ ಬರುವಂಥ ಪ್ರಿಯ ಮಕ್ಕಳಿಗಾಗಿ ನಾವು ಕಾಯ್ತಾ ಇರ್ತೇವೆ. ಅವ್ರಿಗೆ ನಾವು ಶುಭ ಹಾರೈಸ್ತೀವಿ. ಅವರಿಗಾಗಿ, ಅವರ ಕಷ್ಟಕ್ಕಾಗಿ, ದುಃಖಕ್ಕಾಗಿ, ವೇದನೆಗಾಗಿ, ವ್ಯಾಧಿಗಾಗಿ ನಾನು ಭಾರದಿಂದ ಪ್ರಾರ್ಥಿಸ್ತೇನೆ. ಅನೇಕರು ದೆವ್ವ ಪೀಡನೆಯ ಆ ಪಿಶಾಚಿಯ ಪೀಡನೆಯಿಂದ ಬರ್ತಾರೆ. ಅಲ್ಲಿ ಪ್ರಾರ್ಥನೆ ಮಾಡ್ತಾ ಅವರಿಗಾಗಿ ನಾನು ಬೇಡ್ತಾ ಇದ್ದಾಗ ಅನೇಕ ದೆವ್ವ ಪಿಶಾಚಿಗಳ ಮೈಯಿಂದ ಬಿಡುಗಡೆ ಆಗೋದನ್ನು ನಾನು ನೋಡ್ತೇನೆ. ಅವರು ಬರುವಾಗ ಭಾಳ ಸಂಕಷ್ಟದಿಂದ ಬರ್ತಾರೆ, ದುಃಖದಿಂದ ಬರ್ತಾರೆ. ಯಾರೋ ಬಲವಂತವಾಗಿ ಅವರನ್ನು ಎಳ್ಕೊಂಬರ್ತಾರೆ, ಹಿಡಿದುಕೊಂಡಿರ್ತಾರೆ. ಯಾಕೆಂದರೆ ಆ ದೆವ್ವ ಪಿಶಾಚಿಗಳು ಅವರನ್ನು ಅಷ್ಟು ಬಂಧಿಸಿರುತ್ತೆ. ಅಲ್ಲಿ ನಾವು ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡ್ತಾ ಇದ್ದಂಗೆ ಅವರಲ್ಲಿರುವ ದುಷ್ಟಾತ್ಮ ಅವರಿಂದ ಬಿಟ್ಟು ಓಡ್ತಾ ಇರುತ್ತೆ. ಹಾಗೆ ಅವಳು ಬಿಡುಗಡೆ ಆಗಿ ಸಂಪೂರ್ಣ ಸಂತೋಷದಿಂದ ಅವರ ಮುಖ ಒಂದು ಪ್ರಸನ್ನತೆ ಸಂಪೂರ್ಣ ಬದಲಾಗುತ್ತೆ ಪ್ರಿಯರೇ. ಆ ಆಲಯದಿಂದ ಅವರು ಬರುವಾಗ ಹೀಗೆ ಬಂದಿದ್ದರು, ಸಿಸ್ಟರ್ ಇವರು ಎಷ್ಟು ಚಂದವಾಗಿ ಹೋಗ್ತಾ ಇದ್ದಾರೆ, ಇವತ್ತು ಎಷ್ಟು ನಡೆಯೋಕ್ಕಾಗದೆ ಬರ್ತಾಯಿದ್ರು, ಇವರು ಇವತ್ತು ನಡ್ಕೊಂಡು ಹೋಗ್ತಾ ಇದ್ದಾರೆ. ನೀವು ಪ್ರಾರ್ಥನೆ ಮಾಡಿದ ಮೇಲೆ ಏಸಪ್ಪ ಅವ್ರಿಗೆ ಬಿಡುಗಡೆ ಕೊಟ್ಟಿದ್ದಾರೆ. ಅನೇಕರು ಕರ್ತನನ್ನು ಮಹಿಮೆ ಪಡಿಸ್ತಾರಲ್ಲಿ. ಎಷ್ಟೋ ದುಃಖ ಭಾರವನ್ನು, ವ್ಯಾಧಿಯನ್ನು, ನೋವನ್ನು, ಚಿಂತೆಯನ್ನು, ದೆವ್ವ ಪಿಚಾಚಿಯ ಬಂಧನವನ್ನು ಎಲ್ಲವನ್ನು ಹೊತ್ತು ದೇವರ ಆಲಯದೊಳಗೆ ಬರ್ತಾರೆ. ನಾವು ಅವರಿಗಾಗಿ ಕೈಗಳನ್ನಿಟ್ಟು ಪ್ರಾರ್ಥಿಸ್ತಾ ಇದ್ದಾಗ ಏಸಪ್ಪ ಅವರನ್ನು ಮುಟ್ಟಿ ಬಿಡುಗಡೆ ಕೊಡ್ತಾ ಇದ್ದಾರೆ. ಪವಿತ್ರ ಆತ್ಮನು ಅವರನ್ನು ಆ ಬಂಧನದಿಂದ ಬಿಡಿಸ್ತಾ ಇದ್ದಾರೆ. ಬಿಡಿಸಿ ಅವರನ್ನು ಆಶೀರ್ವದಿಸಿ ಸಂತೋಷದಿಂದ ಅವರನ್ನು ಕಳಿಸ್ಕೊಡ್ತಾ ಇರ್ತಾರೆ. ಅವ್ರು ಹೋಗಿ ಫೋನ್ ಮಾಡ್ತಾರೆ, ಸಿಸ್ಟರ್ ನಾನು ಭಾಳ ಚೆಂದ ಇದ್ದೇನೆ ಅಮ್ಮ, ಪಾಸ್ಟ್ರಮ್ಮ ನೀವು ಪ್ರೇಯರ್ ಮಾಡಿದ ಮೇಲೆ ನಾನು ಇವತ್ತು ಸಂತೋಷವಾಗಿದ್ದೀನಮ್ಮ, ನಾನು ಅದೆಷ್ಟೋ ಸಂತೋಷ ಪಡ್ತಾ ಇದ್ದೇನೆ. ನಾನು ನಿಮ್ಮ ಆಲಯಕ್ಕೆ ಬರುವಾಗ ನಾನು ಎಷ್ಟು ಸಂಕಷ್ಟದಿಂದ ಬಂದೆ, ಹೆಂಗಪ್ಪ ಬರಲಿ, ಕಾಲು ನೋವು, ನಡೆಯೋಕ್ಕಾಗ್ತಾ ಇಲ್ವೇ, ನನಗೆ ವ್ಯಾಧಿಯಿಂದ ಹೋಗೋಕ್ಕಾಗ್ತಾ ಇಲ್ವೇ ಅಂತ ಭಾಳ ಭಾರದಿಂದ ಬಂದೆ. ಆದರೆ ನೀವು ಅಲ್ಲಿ ನನಗಾಗಿ ಪ್ರಾರ್ಥನೆ ಮಾಡಿದ್ರಿ. ನೀವು ಪ್ರಾರ್ಥನೆ ಮಾಡಿದ ಮೇಲೆ ನಾವು ಈ ದಿನ ತುಂಬ ಸಂತೋಷವಾಗಿದ್ದೇವೆ. ಆ ನೋವೇ ನನಗಿಲ್ಲ, ಆ ದುಷ್ಟಶಕ್ತಿಯ ಪೀಡನೇ ನನಗಿಲ್ಲ. ನಾವು ಕುಟುಂಬವಾಗಿ ಕೂತ್ಕೊಂಡೀಗ ಕರ್ತನನ್ನು ಪ್ರತಿದಿನ ಸಂಜೆ ಆರಾಧನೆ ಮಾಡ್ತೇವೆ. ಮುಂಜಾನೆ ನಾವು ದೇವರನ್ನು ಘನಪಡಿಸ್ತೇವೆ ಮತ್ತು ಸಂಜೆ ಎಲ್ಲರೂ ಒಟ್ಟಾಗಿ ಸೇರಿ ಕುಟುಂಬವಾಗಿ ಸಂತೋಷವಾಗಿ ಕರ್ತನನ್ನು ಆರಾಧಿಸ್ತೇವೆ. ಆ ಸಾಕ್ಷಿಗಳನ್ನು ಹೇಳ್ತಾರೆ. ನನ್ನ ಸ್ನೇಹಿತರೆ, ದೇವರ ಆಲಯದಲ್ಲಿರುವ ನಾವು ನಿಮಗಾಗಿ ಕಾಯ್ತಾ ಇರ್ತೇವೆ, ನಿಮಗೋಸ್ಕರ ಪ್ರಾರ್ಥಿಸಲು ಕಾಯ್ತಾ ಇರ್ತೇವೆ.
ಯಾಜಕರ ಮೂಲಕ ನೀವು ಬಿಡುಗಡೆಯನ್ನು ಹೊಂದುತ್ತೀರಾ, ಆಶೀರ್ವಾದ ಹೊಂದುತ್ತೀರಿ. ಇವತ್ತು ತೀರ್ಮಾನ ಮಾಡಿ, ಕರ್ತನೇ ನಾನು ನಿನ್ನ ಆಶೀರ್ವಾದ ಪಡಿಬೇಕು. ನಿನ್ನ ಆಲಯದಲ್ಲಿ ಮರೆತೆ ನಾನು ಪ್ರತಿ ಭಾನುವಾರ ನಿನ್ನ ಆಲಯಕ್ಕೆ ಬರ್ತೇನಪ್ಪ. ನಂಬಿಕೆ ಇಟ್ಟು ಬೇಡಿ ಸ್ವಾಮಿ. ಎಷ್ಟೋ ಕೆಲಸದ ನಿಮಿತ್ತ ಅಡ್ಡಿಗಳು ಬರ್ತಾ ಇದೆ, ಆದರೆ ನಾನು ಇಂದು ತೀರ್ಮಾನಿಸ್ತೇನೆ, ನಿನ್ನ ಆಲಯಕ್ಕೆ ನಾನು ಹೋಗಿ ನಿನ್ನನ್ನು ಘನಪಡಿಸ್ತೇನಪ್ಪ. ತೀರ್ಮಾನಿಸಿ. ಅಲ್ಲಿ ಅಪರಿಮಿತವಾದ ಆಶೀರ್ವಾದ, ದೇವರು ಕೊಟ್ಟ ವೇದ ವಾಕ್ಯವನ್ನು ಕೂಡ ಧ್ಯಾನಿಸ್ತೇವೆ. ಆ ವಾಕ್ಯ ಇಡೀ ವಾರ ಎಲ್ಲ ನೀವು ನೆನಪಿಟ್ಟು ಆ ವಾಕ್ಯವನ್ನೇ ಮನನ ಮಾಡಿಕೊಳ್ಳ್ರಿ. ಅಲ್ಲಿ ಅದ್ಭುತಗಳು ನಡೀತಾ ಇರುತ್ತೆ. ವಾಕ್ಯ ಸಮೃದ್ಧಿಯಾಗಿ ನಮ್ಮ ಹೃದಯದಲ್ಲಿ ತುಂಬಬೇಕು ಪ್ರಿಯರೇ. ನಾವು ಪ್ರಾರ್ಥನೆಯಲ್ಲಿ ಬೇಡ್ಕೊಳ್ಳೋಣ. ಪ್ರೀತಿಯುಳ್ಳ ತಂದೆಯೇ ಸ್ವಾಮಿ, ನನ್ನೊಂದಿಗೆ ಸೇರಿ ಯಾರ್ಯಾರು ಪ್ರಾರ್ಥಿಸ್ತಾ ಇದ್ದಾರೋ ಎಸಯ್ಯ ಅಪ್ಪ, ಅವರನ್ನು ನೀನು ನೋಡಿದ್ದೀಯ ಸ್ವಾಮಿ. ಅನೇಕ ಕಷ್ಟಗಳಿದೆ, ದುಃಖವಿದೆ, ವ್ಯಾಧಿ ಇದೆ, ನೋವಿದೆ ಅಪ್ಪ. ಎಲ್ಲ ದುಃಖ ಭಾರವನ್ನು ಸ್ವಾಮಿ ಅವರು ಹೊತ್ತುಕೊಂಡಿದ್ರು ಮನೆಯಲ್ಲೇ ಕುಳಿತು ಕೂಗುತ್ತಿದ್ದಾರೆ ಸ್ವಾಮಿ. ಅಪ್ಪ, ಅವರನ್ನು ಸ್ಪರ್ಶಿಸು ಈ ದಿನ ತಂದೆಯೇ. ನಿನ್ನ ದಶಾಜ್ಞೆಯಲ್ಲಿ ಮುಖ್ಯವಾದ ಒಂದು ಆಜ್ಞೆಯನ್ನಿಟ್ಟೆ ಸ್ವಾಮಿ. ಸಬ್ಬತ್ ದಿನವನ್ನು ಮೊದಲನೇ ದಿನದಲ್ಲೇ ನೀವು ಆಲೋಚಿಸಿ ನನ್ನ ಆಲಯಕ್ಕೆ ಬಂದು ನನ್ನನ್ನು ಆರಾಧಿಸಿ ಎಂಬುದಾಗಿ. ಮನೆಯಲ್ಲಿ ಯಾರು ಒಬ್ಬ ಕಾಳುಗಳು ಕೂಡ ಇರಕೂಡದು, ಪ್ರತಿಯೊಬ್ಬೊಬ್ಬರು ನನ್ನ ಆಲಯದೊಳಗೆ ಬಂದು ಪ್ರವೇಶಿಸಿ ಎಂಬುದಾಗಿ. ಕರ್ತನ ಆಲಯದ ಒಳಗೆ ಇರುವ ನಾವು ನಿಮ್ಮನ್ನು ಆಶೀರ್ವದಿಸ್ತೇವೆ. ಹೌದು ಪ್ರಿಯ ಕರ್ತನೇ, ಹೌದಪ್ಪ. ಅವರ ಅನೇಕ ಕೆಲಸದ ನಿಮಿತ್ತವೋ ದೇವರೇ, ಅವರ ಕೆಲಸ ಕಾರ್ಯಗಳ ಆ ಒಂದು ಎಲ್ಲ ಒಂದೊಂದು ಕಾರ್ಯಗಳದ್ದು ಒಂದು ಅಡ್ಡಿಗಳುಂಟು ಮಾಡ್ತಾ ಇದ್ದೇವೆ ಸ್ವಾಮಿ. ಹೌದಪ್ಪ, ನಿನ್ನ ಆಲಯಕ್ಕೆ ಬರದಂತೆ ಅವರಿಗೆ ಅನೇಕ ತಡೆಗಳುಂಟಾಗಿದೆಯೋ ದೇವರೇ. ಈ ದಿನ ಎಲ್ಲ ಅಡ್ಡಿಗಳು, ಹೋರಾಟಗಳು, ತಡೆಗಳು ಇವತ್ತು ಮುರಿಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಪ್ರತಿಯೊಬ್ಬೊಬ್ಬರು ತಂದೆ ನಿನ್ನ ಆಲಯದೊಳಗೆ ಪ್ರವೇಶಿಸಲಿ, ನಿನ್ನ ಆಲಯದ ಸಂತೋಷದಿಂದ ಬರಲಿ ಅಪ್ಪ. ಹೇಗೆ ದಾವಿದನು ಕುಣಿಯುತ್ತಾ ಹಾಡುತ್ತಾ ಸ್ತುತಿಸುತ್ತಾ ನಿನ್ನ ಆಲಯದೊಳಗೆ ಬಂದನೋ ಪ್ರಭು, ಆ ಪ್ರಕಾರ ಒಬ್ಬೊಬ್ಬರು ಮಾರ್ಪಡಲಿ ದೇವರೇ. ಆ ಹೃದಯದ ಕಠಿಣತ್ವ ಬಿಡುಗಡೆ ಕೊಡು, ಸಂತೋಷವಾಗಿ ಬರಲಿ ಪ್ರಭು. ಯಾರ ಬಲವಂತಕ್ಕೋ ಸ್ವಾಮಿ ಅಲ್ಲ ಕರ್ತನೆ, ಸ್ವ ಇಚ್ಛೆಯಿಂದ ಪ್ರೀತಿಯಿಂದ ನಿನ್ನನ್ನು ಘನಪಡಿಸುತ್ತಾ ಬರಲಿ ಪ್ರಭು. ಅವರನ್ನು ಮುಟ್ಟು ತಂದೆ, ಮುಟ್ಟು ಪರಿಶುದ್ಧಾತ್ಮನೆ. ನೀನು ಹೇಳಿದ ವಾಗ್ದಾನದಂತೆ ಕರ್ತನ ಹೆಸರಿನಲ್ಲಿ ಒಳಗೆ ಬರುವವನ ಮೇಲೆ ಆಶೀರ್ವಾದ ಅಂದಿದೆಯಪ್ಪ. ಪ್ರಾಯದ ಸಿಂಹಗಳು ಹೊಟ್ಟೆಗಿಲ್ಲದೆ ಹಸಿದಾವು, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳೋರು ಯಾವ ಮೇಲಿಗೂ ಕಡಿಮೆ ಇಲ್ಲ ಅಂದಿದ್ಯಾ ದೇವ. ಅವರು ಏನೆಲ್ಲ ಸಮಸ್ಯೆಗಳನ್ನು ಹೊತ್ತುಕೊಂಡು ಮನೆಯಲ್ಲೇ ಕುಳಿತಿದ್ದಾರೋ ದೇವ, ಈ ದಿನ ಅವ್ರಿಗೆ ಬಿಡುಗಡೆ ಕೊಡು యేసయ్ಯ. ಪರಿಶುದ್ಧಾತ್ಮ ದೇವರೇ, ಪ್ರತಿಯೊಬ್ಬೊಬ್ಬರು ಕುಟುಂಬವಾಗಿ ಓ ದೇವರೇ, ನೆರೆ ಹೊರೆಯರೊಂದಿಗೆ ಸ್ವಾಮಿ, ಪ್ರತಿ ಒಂದೊಂದು ಮಕ್ಕಳು ದೇವರೇ, ಎಲ್ಲರ ಗುಂಪಾಗಿ ಕರ್ತನೆ ಸಂತೋಷದಿಂದ ಕೊಂಡಾಡುತ್ತಾ ನಿನ್ನ ಆಲಯಕ್ಕೆ ಬರಲಿ. ಎಲ್ಲರ ಹೃದಯಗಳು ಕಠಿಣತ್ವಗಳು ಕರ್ತನೇ ನೀನು ಸ್ಪರ್ಶಿಸು, ಅವರನ್ನಿಂದು ಪರಿವರ್ತಿಸು. ಕರ್ತನ ಹೆಸರಿನಲ್ಲಿ ಒಳಗೆ ಬರೋನ ಮೇಲೆ ಆಶೀರ್ವಾದ ಎಂಬುದಾಗಿ ನೀನು ವಾಗ್ದಾನ ಮಾಡಿದಂತೆ ಅವರು ನಿನ್ನ ಆಲಯದೊಳಗೆ ಪ್ರವೇಶಿಸುವಾಗ ಹೇಗೆ ಯಾಕೋಬನು ಕರ್ತನೆ ಎಲ್ಲಿ ಆಶೀರ್ವಾದವನ್ನು ಹೊಂದುತ್ತೀಯಾ ಎಂಬುದಾಗಿ ವಾಗ್ದಾನ ಪಡೆದು ಹೋದನು, ಅದೇ ಸ್ಥಳಕ್ಕೆ ಮತ್ತೆ ತಿರುಗಿ ಬಂದವನು ಆಶೀರ್ವಾದ ಹೊಂದಿದ್ದನು ಸ್ವಾಮಿ. ಅಪ್ಪ, ಅಲ್ಲಿ ಸಂಪೂರ್ಣ ಹೃದಯದಿಂದ ಒಪ್ಪಿಸಿ ಕರ್ತನನ್ನು ಘನಪಡಿಸಿದನು ಸ್ವಾಮಿ. ಅದೇ ಪ್ರಕಾರ ದೇವರೇ, ನಿನ್ನ ಅದ್ಭುತ ಹೊಂದಿ ಎಷ್ಟೋ ಜನರು ಸ್ವಾಮಿ ಹೊರಟು ಹೋದವರಿದ್ದಾರಪ್ಪ. ನಿನ್ನ ಆಲಯದ ಮೇಲೆ ಅನುರಾಗವೇ ಇಲ್ಲದೆ ದೂರವಾಗಿರ್ಬೋದು ಸ್ವಾಮಿ. ಈಗಲೇ ಅವರನ್ನು ಮುಟ್ಟು ಪ್ರಭು ತಂದೆ. ಎಲ್ಲರೂ ನಿನ್ನ ಆಲಯಕ್ಕೆ ನೆರೆದು ಬರಲಿ, ಪ್ರತಿಯೊಬ್ಬೊಬ್ಬರು ನಿನ್ನ ಆಲಯಕ್ಕೆ ನೆರೆದು ಬರಲಿ, ನಿನ್ನ ಆಲಯದೊಳಗೆ ಪ್ರವೇಶಿಸಲಿ, ನಿನ್ನ ಆಲಯದೊಳಗೆ ಸೇರಿ ನಿನ್ನ ಕೊಂಡಾಡಲಿ, ನಿನ್ನ ಆಲಯದಲ್ಲಿ ಸೇರಿ ನಿನ್ನ ಪಾದದಲ್ಲಿ ಎಲ್ಲವನ್ನು ಸ್ವಾಮಿ ಬೇಡಿಕೊಂಡವರು ಹೊಂದಿಕೊಂಡು ಸಂತೋಷವಾಗಿ ಹಿಂದಿರುಗಲಿ ರಾಜ. ಅವರ ಕಷ್ಟಗಳು, ಚಿಂತೆಗಳು, ದುಃಖಗಳು, ವೇದನೆಯೋ ವ್ಯಾಧಿಯೋ ಸ್ವಾಮಿ ಏನೇ ಆಗಿದ್ದರು ತಂದೆ, ನಿನ್ನ ಆಲಯದಲ್ಲಿ ಅವರು ಬಂದು ಬೇಡುವಂಥ ಮನಸ್ಸು ಇವತ್ತು ಕೊಡು ತಂದೆ. ಹಾಗೆ ಪ್ರಭು, ಈ ವಾಕ್ಯ ಧ್ಯಾನ ಮಾಡಿದ, ಈ ವಾಕ್ಯ ಕೇಳಿದಂಥ ಪ್ರತಿಯೊಬ್ಬ ಹೃದಯದಲ್ಲಿನ ಮಾತು ಮುದ್ರಿತವಾಗಲಿ. ಒಂದು ವೇಳೆ ಅವರು ಕಷ್ಟದಲ್ಲಿದ್ದಾರೋ, ಇಕ್ಕಟ್ಟಿನಲ್ಲಿದ್ದಾರೋ, ನಿನ್ನ ಆಲಯ ಬರದೆ ಅವರಿಗೆ ಅನೇಕ ಪೀಡನೆಯೋ, ಪಿಚಾಚಿ ಬಂಧನಗಳಿದೆಯೋ, ವ್ಯಾಧಿಗಳಿದೆಯೋ, ಅದು ಯೇಸುವಿನ ನಾಮದಲ್ಲಿ ನಾನು ಶಪಿಸ್ತಾ ಇದ್ದೇನೆ. ಆ ಶರೀರದಿಂದ ಬಿಟ್ಟೋಗೆಂದು ಆಜ್ಞೆ ಕೊಡ್ತೇನೆ. ಲಾರ್ಡ್, ಯು ಟಚ್ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನೆಯವರನ್ನು ಮುಟ್ಟು ದೇವರೇ, ಬಿಡುಗಡೆ ಕೊಡಪ್ಪ. ಈಗಲೇ ಬಿಡುಗಡೆ ಕೊಡು, ಆರೋಗ್ಯದಿಂದ ತುಂಬಿಸು, ಆಶೀರ್ವದಿಸು ಅಪ್ಪ. ಅವರೇನು ಬೇಡುತ್ತಿದ್ದಾರೋ ಅದೆಲ್ಲವನ್ನು ಅನುಗ್ರಹಿಸು, ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್.